ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿರೋ ವಿಷಯ ಏನಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಗ್ಗೆ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಯಾರು ಅಂತಂದು. ಒಬ್ಬರು ಶೋಭಾ ಶೆಟ್ಟಿ ಅಂತ, ಇನ್ನೊಬ್ಬರು ರಜತ್ ಬುಜ್ಜಿ ಅವರು. ಶೋಭಾ ಶೆಟ್ಟಿ ಯಾರು ಅಂತಂದರೆ, ಶೋಭಾ ಶೆಟ್ಟಿಯವರು ಲಾಸ್ಟ್ ಬಿಗ್ ಬಾಸ್ ಸೀಸನ್ 7 ತೆಲುಗುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇನ್ನೇನು 5 ಡೇಸಲ್ಲಿ ಬಿಗ್ ಬಾಸ್ ಮುಗಿಯುತ್ತೆ ಅನ್ನೋ ಅಷ್ಟರಲ್ಲಿ ಎಲಿಮಿನೇಟ್ ಆಗಿದ್ದರು. ಸೊ ಇವರು ಆ್ಯಕ್ಚುಲಿ ತಮ್ಮ ಖಡಕ್ ಮಾತುಗಳಿಂದ ಮತ್ತು ತಮ್ಮ ಬೋಲ್ಡ್ನೆಸ್ಸಿಂದನೇ ತುಂಬ ಫ್ಯಾನ್ಸ್ನ ಪಡ್ಕೊಂಡಿದ್ದಾರೆ. ಆಮೇಲೆ ಅದರಿಂದನೇ ತುಂಬ ಫೇಮಸ್ ಆಗಿರೋರು. ಇವರು ಮುಂಚೆ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಸೀರಿಯಲ್ಸ್ ಎಲ್ಲ ನೋಡೋರಿಗೆ ಗೊತ್ತಿರುತ್ತೆ. ತನು ಅನ್ನೋ ಕ್ಯಾರೆಕ್ಟರ್ ಮಾಡ್ತಾಯಿದ್ರು. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಜೊತೆನೂ ಅಂಜನಿ ಪುತ್ರ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಇವ್ರಿಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಜಾಸ್ತಿ ಆಫರ್ ಸಿಕ್ಕಿದ್ರಿಂದ ತೆಲುಗು ಸೀರಿಯಲ್ಸ್ ಎಲ್ಲ ತುಂಬ ಮಾಡಿದರು. ಬಟ್ ಕನ್ನಡ ಬಿಗ್ ಬಾಸ್ ಫ್ಯಾನ್ಸಿಗೆ ಅನಿಸಿತ್ತು ಆ್ಯಕ್ಚುಲಿ ಇವರು ತೆಲುಗು ಬಿಗ್ ಬಾಸಲ್ಲಿ ಒಬ್ಬರು ಕನ್ನಡತಿ ಹೋಗಿ ಫೇಮಸ್ ಆದಮೇಲೆ ಕನ್ನಡ ಬಿಗ್ ಬಾಸಲ್ಲಿ ಏನಕ್ಕೆ ಇವ್ರನ್ನ ಕರೆಸಿಲ್ಲ ಅಂದ್ಕೋತಿದ್ವಿ. ಬಟ್ ಫೈನಲಿ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಶೋಭಾ ಶೆಟ್ಟಿ ಅವ್ರು ಬಂದಿದ್ದಾರೆ. ಸೊ ಎಲ್ಲರಿಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಆಮೇಲೆ ರಜತ್ ಬುಜ್ಜಿ ಅವರು, ಇವರು ತುಂಬ ರಿಯಾಲಿಟಿ ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ರನ್ನರಪ್ ಕೂಡ ಆಗಿದ್ದಾರೆ. ರಾಜಾರಾಣಿ 2 ಮತ್ತು ಸೂಪರ್ ಜೋಡಿಯಲ್ಲಿ ರನ್ನರಪ್ ಆಗಿದ್ದಾರೆ. ಇವರು ತುಂಬ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನಿಸ್ತಾರೆ. ನೋಡೋಣ ಬಿಗ್ ಬಾಸ್ ಮನೆಯವರೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರೀಸ್ನ ಯಾವ ಥರ ಎಕ್ಸೆಪ್ಟ್ ಮಾಡ್ಕೊತಾರೆ, ಇವರು ಅವ್ರ ಜೊತೆ ಮಿಂಗಲ್ ಆಗ್ತಾರಾ, ಯಾವ ರೀತಿ ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು.